ಹಾಯ್ ಆಲ್, ವೆಲ್ಕಮ್ ಟು ಸ್ಯಾಂಟೆಕ್ ನ್ಯೂಸ್ ಕನ್ನಡ. ನೀವು ಮೊದಲು ಮಾಡಬೇಕಾದ ಕೆಲಸ ಸಬ್ಸ್ಕ್ರೈಬ್ ಮಾಡೋದು, ಬೆಲ್ ಐಕನ್ನ ಕ್ಲಿಕ್ ಮಾಡೋದು. ಕೊನೆಯಲ್ಲಿ ವಿಡಿಯೋ ಇಷ್ಟ ಆದರೆ ಮಾತ್ರ ಲೈಕ್ ಕೊಟ್ಟು ಶೇರ್ ಮಾಡಿ ಫ್ರೆಂಡ್ಸ್. ಇವತ್ತಿನ ವಿಷಯ ಬಂದ್ಬಿಟ್ಟು ದುರಂತ ನಾಯಕ. ಸೊ ಈ ಟೈಟಲ್ ಹೇಳೋ ರೀತಿ ಇವತ್ತಿನ ಒಂದು ನೋವಿನ ವಿಚಾರ ಫ್ರೆಂಡ್ಸ್. ಇದು ತುಂಬ ಮನಸ್ಸಿಗೆ ನೋವು ಮಾಡುವಂಥ ವಿಚಾರ. ಸೊ ಯಾಕೆ ಅಂತ ಹೇಳಕ್ಕೆ ಮುಂಚೆ, ದುರಂತ ನಾಯಕ ಅಂತ ಯಾಕೆ ಈ ಟೈಟಲ್ ಕೊಟ್ಟಿವಿ ಅಂತ ಹೇಳಕ್ಕೆ ಮುಂಚೆ, ನಾನು ನಿಮ್ಗೆ ನೆನಪಿಸ್ಬೇಕಾಗಿರೋದು ಒಬ್ಬ ಮೇರು ನಟನ ಜೀವನಗಾಥೆ ಫ್ರೆಂಡ್ಸ್. ನಿಮಗೆ ಆಲ್ರೆಡಿ ಗೊತ್ತು ಸಂಪತ್ ಕುಮಾರ್ ಯಾರು ಅಂತ. ಸಂಪತ್ ಕುಮಾರ್ ಬೇರೆ ಯಾರು ಅಲ್ಲ, ನಮ್ಮ ಸಾಹಸ ಸಿಂಹ ಅಭಿನಯ ಭಾರ್ಗವ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಫ್ರೆಂಡ್ಸ್. ಸಂಪತ್ ಕುಮಾರ್ ಆಗಿ ಕನ್ನಡ ಚಿತ್ರರಂಗಕ್ಕೆ ಪದಾರ್ಪಣೆ ಮಾಡ್ತಾರೆ. ಅವ್ರ ಬಗ್ಗೆ ಹೇಳಬೇಕು ಅಂದರೆ, ಅವರು 18 ಸೆಪ್ಟೆಂಬರ್ 1950ರಲ್ಲಿ ಜನಿಸ್ತಾರೆ. 21 ವರ್ಷ ಇದ್ದಾಗ ಅವರಿಗೆ 1971ನೇ ಇಸ್ವಿಲಿ ಅವರು ಮೊದಲು ಕನ್ನಡ ಚಿತ್ರರಂಗದಲ್ಲಿ ವಂಶವೃಕ್ಷ ಅನ್ನೋ ಒಂದು ಚಿತ್ರದಲ್ಲಿ ನಟನೆ ಮಾಡ್ತಾರೆ ಫ್ರೆಂಡ್ಸ್. ವಂಶವೃಕ್ಷ ಚಿತ್ರ ಅಂದ ತಕ್ಷಣ ನಿಮ್ಗೆ ಯಾರಿಗಷ್ಟು ಗೊತ್ತಾಗ್ಲಿಲ್ಲ ಅಲ್ವಾ? ಖಂಡಿತ. ಅವರ ಎರಡನೇ ಚಿತ್ರ 1972ರಲ್ಲಿ ತೆರೆ ಕಂಡಂತ ನಾಗರಾವು ಚಿತ್ರ ಅವರಿಗೆ ತುಂಬಾ ಹೆಸರನ್ನ ತಂದುಕೊಡುತ್ತೆ, ತುಂಬಾ ಜನಪ್ರಿಯತೆಯನ್ನ ಗಳಿಸುತ್ತೆ ಫ್ರೆಂಡ್ಸ್. ಅದರ ನಿರ್ಮಾಣವನ್ನ ಮಾಡಿದವರು ನಮ್ಮ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರ ತಂದೆ ವೀರಸ್ವಾಮಿ ಅನ್ನೋರು. ಅದರ ಒಂದು ಕತೆ ನಿರ್ದೇಶನವನ್ನ ಮಾಡಿದವರು ಪುಟ್ಟಣ್ಣ ಕಣಗಾಲ್ ಅವರು ಫ್ರೆಂಡ್ಸ್. ಪುಟ್ಟಣ್ಣ ಕಣಗಾಲ್ ಅವರು ತುಂಬಾ ಹೆಸರಾಂತ ನಿರ್ದೇಶಕರು. ನಿಮ್ಗೆಲ್ಲ ಗೊತ್ತಿದೆ ಅವ್ರ ಬಗ್ಗೆ ತುಂಬಾ ವಿಡಿಯೋಸ್ಗಳನ್ನ ಮುಂದೆ ಮಾಡೋಣ. ಸೊ ಈಗ ನಮ್ಮ ವಿಷ್ಣುವರ್ಧನ್ ಅವರು ಆಗಲಿಕ್ಕೆ ಕಾರಣ ಪುಟ್ಟಣ್ಣ ಕಣಗಾಲ್ ಅವರು. ಸಂಪತ್ ಕುಮಾರ್ ಆಗಿದ್ದಂಥವ್ರನ್ನ ವಿಷ್ಣುವರ್ಧನ್ ಆಗಿ ಬದಲಾಯಿಸ್ತಾರೆ. ಹೆಸರಲ್ಲಿ ಅಷ್ಟೇ ಅಲ್ಲ, ಅವ್ರು ನಿಜವಾಗೂ ವಿಷ್ಣುವರ್ಧನ್ ಅವರಾಗಿ ಕನ್ನಡ ಚಿತ್ರರಂಗವನ್ನ ಆಳ್ತಾರೆ ಫ್ರೆಂಡ್ಸ್. ಆದ್ರೆ ಅವ್ರ ವಿಚಾರದಲ್ಲಿ ತುಂಬಾ ನೋವುಂಟು ಮಾಡೋದು ನಿಮ್ಗೆಲ್ಲರಿಗೂ ಗೊತ್ತಿದೆ. ಅವ್ರು ಇದ್ದಾಗ ತುಂಬಾ ಅವ್ರ ಹೆಸರಿಗೆ ತುಂಬಾ ಆರೋಪಗಳು ಬರ್ತವೆ, ಕಳಂಕಗಳು ಬರ್ತವೆ. ಆದ್ರೂ ಅವೆಲ್ಲವನ್ನು ಸಹಿಸ್ಕೊಳ್ತಾ ಅವರು ಕೊನೆಯವರೆಗೂ ಅವರು ಯಾರ ಬಗ್ಗೆನೂ ತಿರುಗಿ ಆರೋಪಗಳನ್ನ ಮಾಡಲ್ಲ, ಕೌಂಟರ್ ಅಟ್ಯಾಕ್ಗಳನ್ನ ಮಾಡಲ್ಲ. ಯಾವ ತರ ಹೇಳ್ಬೋದು ಅಂದ್ರೆ, ಒಂದು ಅಜಾತ ಶತ್ರು ಅಂತ ಹೇಳ್ಬೋದು ಫ್ರೆಂಡ್ಸ್. ಒಬ್ಬ ಶತ್ರುನ ಇಲ್ದಂತ ಒಬ್ಬ ನಾಯಕ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಯಾರ ಬಗ್ಗೆನೂ ಕಮೆಂಟ್ ಮಾಡೋದಾಗ್ಲಿ, ಏನು ಮಾಡೋದನ್ನ ಅವ್ರ ಕೆಲಸ ಆಯ್ತು, ಅವ್ರಾಯ್ತು ಅಂತ ಇದ್ದಂತ ಒಬ್ಬ ನಾಯಕ ಫ್ರೆಂಡ್ಸ್. ನಮ್ಮೆಲ್ಲರ ಮೇರು ನಟ. ನಿಮ್ಗೆಲ್ಲ ಗೊತ್ತಿದೆ, ಅವ್ರು ತೆಗೆದಂತ ಚಿತ್ರಗಳು, ಒಂದೊಂದು ಚಿತ್ರಗಳಿಂದ ಎಷ್ಟು ಜನರ ಜೀವನ ಬದಲಾವಣೆ ಆಗಿದೆ ಫ್ರೆಂಡ್ಸ್. ಈಗ ನೀವು ಹೇಳ್ತಾ ಹೋದ್ರೆ 1-2 ಚಿತ್ರಗಳಲ್ಲ ಫ್ರೆಂಡ್ಸ್, ಸುಮಾರು ಚಿತ್ರಗಳಲ್ಲಿ ಅವ್ರು ನೋಡಿ ಬದಲಾಗಿದ್ದಾರೆ. ಈಗ ಸೂರ್ಯವಂಶ ಚಿತ್ರವನ್ನು ತಗೊಳ್ಳಿ. ಒಬ್ಬ ತಂದೆ ಮಗನಿಗೆ ಒಂದು ಆಸ್ತಿನ ಕೊಡೋದಿಲ್ಲ. ಒಂದು ಸಂದರ್ಭದಲ್ಲಿ, ನೀನು ನನ್ನ ಮಾತನ್ನ ಕೇಳದೆ ನೀನು ಮದುವೆಯಾಗಿ ಬಂದ್ಬಿಟ್ಟಿದೀಯಾ, ನೀನು ಒಬ್ಬ ಅಪ್ರಯೋಜಕ, ನೀನು ತಂದೆಯ ಮಾತಿಗೆ ಬೆಲೆ ಕೊಡದಂತ ವ್ಯಕ್ತಿ ನೀನು ಅಂತ ಮನೆಯಿಂದ ಹೊರಗಡೆ ಹಾಕಿದಾಗ ಅವರೊಂದು ಮಾತು ಹೇಳ್ತಾರೆ, ಬೆಲೆ ಕಟ್ಟಕ್ಕಾಗ್ದಿರೋ ಆಸ್ತಿ ನೀವಿಲ್ಲಿರುವಾಗ ನನಗೆ ಆಸ್ತಿ ಯಾಕೆ ತಂದೆ ಅಂತ ಅವ್ರ ತಂದೆಯವ್ರ ಹತ್ರ ಹೇಳ್ತಾರೆ. ಸೊ ಆತರ ಮನೆಯಿಂದ ಆಚೆ ಹೋಗಿ ಅವರು ದುಡಿದು ಅವರ ಮಾಡಿದಂತ ಎಲ್ಲ ಸಾಧನೆಯಲ್ಲಿ ಅವ್ರ ತಂದೆ ಹೆಸರನ್ನ ಸೇರಿಸ್ತಾರೆ. ತಂದೆನೇ ಅವ್ರನ್ನ ಒಪ್ಕೊಳ್ತಾರೆ. ಸೊ ಆ ಜೀವನವನ್ನ, ಆ ಥರ ಚಿತ್ರಗಳನ್ನ ನೋಡಿ ಎಷ್ಟೋ ಜನರು ಫ್ಯಾಮಿಲಿಯಿಂದ ದೂರ ಇದ್ರು ಕೂಡ ತಂದೆಯವರಿಗೆ ಒಂದು ಗೌರವವನ್ನು ಮನಸ್ಸಲ್ಲಿ ಇಟ್ಕೊಂಡು ಅವರು ಕೆಲಸಗಳನ್ನ ಮಾಡಿ ಹೆಸರನ್ನ ಪಡೆದುಕೊಂಡಿದ್ದಾರೆ ಫ್ರೆಂಡ್ಸ್. ಅಷ್ಟೇ ಅಲ್ಲ, ಈ ಯಜಮಾನ ಚಿತ್ರ ನೋಡ್ಬೋದು ನೀವು. ಅಣ್ಣ ತಮ್ಮನ ಒಂದು ಹೇಗಿರ್ಬೇಕು, ಬಾಂಡಿಂಗ್ ಹೇಗಿದೆ ಅವರಲ್ಲಿ, ಒಬ್ರನ್ನೊಬ್ರು ಬಿಟ್ಕೊಡೋದಿಲ್ಲ. ಎಷ್ಟೇ ಜನ ಚಾಲೆಂಜ್ ಆಗ್ತಾರೆ, ನೀವು ಎಷ್ಟು ದಿನ ಚೆನ್ನಾಗಿರ್ತೀರಾ ನೀವು ಅಣ್ಣ ತಮ್ಮಂದ್ರು ನೋಡೋಣ ಅಂತ ಅಲ್ವಾ? ರಿಯಲ್ ಲೈಫಲ್ಲೂ ಎಷ್ಟೋ ಜನಕ್ಕೆ ಈ ತರ ಚಾಲೆಂಜ್ ಮಾಡುವಂಥವು ನಾವು ನೋಡಿರ್ತೀವಿ ಫ್ರೆಂಡ್ಸ್. ಅದೇ ರೀತಿ ಎಷ್ಟೋ ಜನರ ಜೀವನವನ್ನ ಬದಲಾವಣೆ ಮಾಡಿದಂಥ ಒಬ್ಬ ನಾಯಕರು, ಮೇರು ನಟರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅವರನ್ನ. ಅಚ್ಚಳಿಯದೆ ಉಳಿಯಂತೆ ಮನಸ್ಸಲ್ಲಿ ಅವ್ರದ್ದು 1-2 ಚಿತ್ರಗಳಲ್ಲ ಫ್ರೆಂಡ್ಸ್, 200ಕ್ಕೂ ಹೆಚ್ಚು ಚಿತ್ರಗಳು, ಒಂದಕ್ಕಿಂತ ಒಂದು ಬೆಸ್ಟ್ ಆಫ್ ದಿ ಬೆಸ್ಟ್ ಚಿತ್ರಗಳನ್ನ ಕೊಟ್ಟವರು. ಅವರು 30 ಡಿಸೆಂಬರ್ 2009ನೇ ಇಸ್ವಿಲಿ ವಿಧಿವಶರಾಗ್ತಾರೆ ಫ್ರೆಂಡ್ಸ್. ಅವರು ಆದ ನಂತರ ಎಷ್ಟು ಅವರ ಅಭಿಮಾನಿಗಳಲ್ಲಿ ನೋವಾಗಿದೆ ಅಂತ ನಮಗೆ ಗೊತ್ತು. ಯಾಕೆಂದ್ರೆ ನಾನು ಒಬ್ಬ ಅವರ ಅಭಿಮಾನಿ. ಸೊ ಯಾಕೆಂದ್ರೆ ನಾನು ಎಲ್ಲ ಚಿತ್ರಗಳನ್ನು ನೋಡ್ತೀನಿ. ನನಗೆ ಚಿತ್ರ ಅಂದ್ರೆ ತುಂಬಾ ಇಷ್ಟ. ಸೊ ಅದಕ್ಕೋಸ್ಕರ ನಂದು ಒಂದು ಹಾಬಿ ಅಂತಲೇ ಹೇಳ್ಬೋದು ಚಿತ್ರಗಳನ್ನ ನೋಡೋದು. ಸೊ ಅದಕ್ಕೋಸ್ಕರ ನಾನು ವಿಷ್ಣುವರ್ಧನ್ ಅವ್ರ ಸುಮಾರು ಚಿತ್ರಗಳನ್ನ ನೋಡಿದ್ದೀನಿ ಫ್ರೆಂಡ್ಸ್. ಸೊ ಅವರು ಇದ್ದಾಗ ಬಂಧನ ಚಿತ್ರ ನೀವು ನೋಡ್ಬೋದು. ಅದು ಮರಿಲಿಕ್ಕಾಗತ್ತಾ? ಬಂಧನ ಚಿತ್ರವನ್ನ ಪ್ರೀತಿಸಿದಂಥವರು ಅವರು ಬೇರೆ ಒಂದು ಮದುವೆ ಆದಾಗ ಅವರು ಎಷ್ಟು ನೋವು ಪಡುವಂಥ ಚಿತ್ರ. ಅಂಥ ಚಿತ್ರಗಳನ್ನೆಲ್ಲ ಮನಸ್ಸಿಗೆ ಅಚ್ಚಳಿಯದೆ ಉಳಿಯಂತೆ ಮಾಡಿದಂಥ ಒಬ್ಬ ನಾಯಕ ಫ್ರೆಂಡ್ಸ್.
ಅವ್ರ ಫ್ರೆಂಡ್ ಸರ್ಕಲ್, ಅವ್ರ ಫ್ಯಾಮಿಲಿ ಎಲ್ಲ ಇವಾಗ ನಾವು ನೋಡಿಲ್ಲ. ಅವರೆಲ್ಲ ಹೇಳ್ತಾ ಇದ್ದಾರೆ. ಸೊ ಅವರಿದ್ದಾಗ ಎಷ್ಟು ನೋವನ್ನ ಉಂಟು ಮಾಡಿದ್ರು. ಅವ್ರು ಅವರು ಕಷ್ಟವನ್ನ ಪಟ್ಟರು ಜೀವನದಲ್ಲಿ. ಬಟ್ ಕೊನೆಯಲ್ಲಿ ಈಗಲೂ ಕೂಡ ಅವರ ಒಂದು ಸಮಾಧಿ ವಿಚಾರದಲ್ಲಿ ಬಹಳ ನೋವಾಗ್ತಾ ಇದೆ ನಮ್ಗೆ. ಸತ್ತ ಮೇಲೂ ಕೂಡ ಈ ತರ ನೋವು ತರ್ತಾ ಇರೋದು ನಮ್ಗೆಲ್ಲ ಬಹಳ ನಮಗೆಲ್ಲ ಬಹಳ ನೋವನ್ನ ಉಂಟು ಮಾಡ್ತಾ ಇದೆ. ಸೊ ಈಗ ಅವರು ಸಮಾಧಿನ ಮಾಡಿದ ನಂತರ ಅದು ಇರಿಗೇಷನ್ ಫಸ್ಟೇ ಇತ್ತು ಅಂತ ಹೇಳ್ತಾರೆ. ಸೊ ಆ ಜಾಗದವರು. ಈಗ ಅದು ಆಲ್ರೆಡಿ ಸಮಾಧಿ ಆಗಿ ಹೋಗ್ಬಿಟ್ಟಿದೆ. ಈಗ ಎಷ್ಟು ಈಗ ಅದನ್ನ ತೆಗೆದ್ರು ಕೂಡ ಈಗ ಮನಸ್ಸಲ್ಲಿ ಎಷ್ಟು ನೋವಾಗುತ್ತೆ ಅಂದ್ರೆ, ಅವರು ಜಾಗದವ್ರ ಪರವಾಗಿ ಹೇಳ್ಬೇಕಾ? ಇಲ್ಲ ಇದು ಮಾಡಿದ್ದು ಸರಿ ಅಂತ ಹೇಳ್ಬೇಕಾ? ಇವ್ರು ಆ ಜಾಗದಲ್ಲಿ ಮಾಡಿದ್ದು ಸರಿ ಅಂತ ಹೇಳ್ಬೇಕಾ? ಏನು ಅಂತ ಗೊತ್ತಾಗೋದಿಲ್ಲ. ಒಂದು ಪರ ವಿರೋಧವನ್ನ ಮಾತಾಡ್ಲಿಕ್ಕೆ ಆಗಲ್ಲ. ಯಾಕೆಂದ್ರೆ ಸತ್ಯಾಸತ್ಯತೆ ನಮಗೆ ಅಷ್ಟು ಗೊತ್ತಿರಲ್ಲ. ಯಾರು ತುಂಬಾ ಹತ್ರವಾಗಿರ್ತಾರೆ, ಅದರಲ್ಲಿ ಇನ್ವಾಲ್ವ್ ಆಗಿರ್ತಾರೆ, ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಸೊ ಈಗ ನಮಗನ್ಸಿದ್ದೇನು ಹೇಳಿ? ಸತ್ತ ಮೇಲೂ ಕೂಡ ಅವರು ನೋವು ಕೊಡ್ತಾ ಇದೀವಲ್ವಾ? ನೋವಾಗ್ತಾ ಇದೆ ಅಲ್ವಾ? ಸೊ ಅದನ್ನೆಲ್ಲ ನೋಡಿದಂತ ನಮಗೆ ಖಂಡಿತವಾಗ್ಲೂ ನೋವಾಗ್ತಾ ಇದೆ ಅಲ್ವಾ? ಸೊ ಇದು ಆಗ್ಬಾರ್ದಿತ್ತು. ಸೊ ಇಂಥ ಒಬ್ಬ ಮೇರು ನಟನಿಗೆ ಈ ತರ ಆಗಿದ್ದು ತುಂಬಾ ಮನಸ್ಸಿಗೆ ನೋವನ್ನ ಉಂಟು ಮಾಡಿದೆ ಫ್ರೆಂಡ್ಸ್. ವಿಷ್ಣುವರ್ಧನ್ ಸರ್ ಅಂದ್ರೆ ಒಂದು ಬ್ರ್ಯಾಂಡ್. ನಾಗರಾವು ಚಿತ್ರ ಅನ್ನೋ ಚಿತ್ರ ಜನಪ್ರಿಯತೆ ಗಳಿಸ್ತಿಲ್ಲ. ಅದ್ರಲ್ಲಿ ಇಟ್ಕೊಂಡಂತ ಅವ್ರ ಹೆಸರು, ರಾಮಾಚಾರಿ ಅನ್ನೋ ಹೆಸರು ಬ್ರ್ಯಾಂಡ್ ಆಗಿ ಬೆಳೀತು ಫ್ರೆಂಡ್ಸ್. ಆ ಥರ ಅವರಲ್ಲಿ ಇದ್ದಿದ್ದು ಯಾವ ಥರ ಒಂದು ಕಲೆ, ಒಂದು ನಟನೆಯ ಒಂದು ಶಕ್ತಿ ಅಂದ್ರೆ ಫ್ರೆಂಡ್ಸ್, ಅದು ಅದ್ಭುತ. ಹೇಳಲಿಕ್ಕೆ ಆಗೋದಿಲ್ಲ. ಆ ಒಂದು ಚಿತ್ರದಲ್ಲಿ ಇಟ್ಕೊಂಡಂತ ಹೆಸರು ನೆಕ್ಸ್ಟ್ ಲೆವೆಲಲ್ಲಿ ಯಾರ ಮನಸ್ಸಲ್ಲೂ ಅಚ್ಚಳಿಯದೆ ಉಳಿಬೇಕು ಅಂತ ಅಂದ್ರೆ, ಆ ಚಿತ್ರ ಎಷ್ಟು ಹೆಸರು ಮಾಡಿರ್ಬೋದು ಅಂತ ನೀವು ಹೇಳಿ. ಅವರು ಮೊದಲು ನಾವು ರಾಮಾಚಾರಿ ಅಂದ್ರೆ ನೆನಪಾಗೋದು ಯಾರು ಹೇಳಿ? ನಮ್ಮ ವಿಷ್ಣುವರ್ಧನ್ ಸರ್. ಆಮೇಲೆ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಸರ್ ಅವರ 2ನೇ ರಾಮಾಚಾರಿ, ಯಶ್ ಅವರ ನಮ್ಮ 3ನೇ ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ. ಆದ್ರೆ ಮೊದಲು ನಮಗೆ ರಾಮಾಚಾರಿ ಅಂದ ತಕ್ಷಣ ನೆನಪಾಗೋದೇ ಚಾಮಯ್ಯ ಮೇಷ್ಟ್ರು, ಡಾಕ್ಟರ್ ವಿಷ್ಣುವರ್ಧನ್ ಸರ್ ಫ್ರೆಂಡ್ಸ್. ಸೊ ಈಗ ಈಗ ಈ ನೋವನ್ನ ನನಗೆ ಹೇಳ್ಕೋಬೇಕು ಅನ್ನಿಸ್ತು ನಿಮ್ಮ ಜೊತೆ. ಅದಕ್ಕೋಸ್ಕರ ಈ ವಿಡಿಯೋನ ಮಾಡಿದ್ದೀನಿ. ಸೊ ಅವರ ಆತ್ಮಕ್ಕೆ ತುಂಬ ಶಾಂತಿ ಸಿಗಬೇಕು. ಸೊ ಅವರ ಅಭಿಮಾನಿಗಳೆಲ್ಲ ತುಂಬ ಅಭಿಮಾನಿಗಳೆಲ್ಲ ಕೂಡ ಇದು ಖಂಡಿತ ನೋವು ತರಿಸಿರುತ್ತೆ ಅಂತ ಗೊತ್ತು ಫ್ರೆಂಡ್ಸ್. ಸೊ ಇದು ಬೇಗ ಇದೆಲ್ಲ ಇಶ್ಯೂ ಸಾಲ್ವ್ ಆಗಿ ಇದಕ್ಕೊಂದು ಅಂತ್ಯವನ್ನು ಆಡಬೇಕು. ಸೊ ಇದರಲ್ಲಿ ನಮ್ಮ ಎಲ್ಲ ಒಳ್ಳೆ ನಾವು ದೊಡ್ಡ ದೊಡ್ಡ ನಟರುಗಳಿದ್ದಾರೆ, ನಮ್ಮ ಸರ್ಕಾರ ಇದೆ, ಇದೆಲ್ಲ ಸೇರಿಕೊಂಡು ಈ ವಿಷಯವನ್ನು ಬೇಗ ಬಗೆಹರಿಸಿ ಅವ್ರ ಆತ್ಮಕ್ಕೆ ಆಲ್ರೆಡಿ ಶಾಂತಿ ಸಿಕ್ಕಿರುತ್ತೆ. ಬಟ್ ಅದ್ರ ಜೊತೆಯಲ್ಲಿ ಇನ್ನು ಮುಂದೆಲಾದರೂ ಅದನ್ನ ಕೆದಕದೆ ಈಗಲಾದ್ರೂ ನಮ್ಮ ಅವರ ಒಂದು ಚಿರಶಾಂತಿಯಿಂದ ಅವ್ರು ನೆಮ್ಮದಿಯಾಗಿರೋ ರೀತಿ ನಮ್ಮ ಎಲ್ಲ ಜನಗಳು ಮಾಡಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ ಥರ ಹೇಳ್ತಾ ನನ್ನ ವಿಡಿಯೋನ ಮುಗಿಸ್ತೀನಿ. ಈ ವಿಷಯ ನಿಮಗೆ ನಿಜವಾಗ್ಲೂ ಇಷ್ಟವಾಗಿರುತ್ತೆ ಗೊತ್ತು. ಇಷ್ಟ ಆದರೆ ಲೈಕ್ ಕೊಡಿ, ಶೇರ್ ಮಾಡಿ ಫ್ರೆಂಡ್ಸ್. ಬಾಯ್ ಬಾಯ್.